ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ಪ್ರಪಂಚದಲ್ಲಿ ಕಷ್ಟ ಇಲ್ಲದೆ ಇರೋ ವ್ಯಕ್ತಿನೇ ಇಲ್ಲ. ಎಲ್ರಿಗೂ ಯಾವುದೋ ಒಂದು ರೀತಿ ಕಷ್ಟ ಇದ್ದೇ ಇರುತ್ತೆ. ಒಬ್ರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ, ಇನ್ನೊಬ್ರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ, ಇಲ್ಲ ಕುಟುಂಬದಲ್ಲೇ ಏನಾದರೂ ಒಂದು ಸಮಸ್ಯೆ ಇರುತ್ತೆ. ಕಷ್ಟ ಅನ್ನೋದು ಒಂದೇ ರೀತಿ ಇರಲ್ಲ, ಯಾವುದೋ ಒಂದು ರೂಪದಲ್ಲಿ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಯಾರ ಹತ್ರ ಹಣ ಇರಲ್ವೋ ಅವ್ರಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಯಾರ ಹತ್ರ ಹಣ ಇರುತ್ತೋ ಅವ್ರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರುತ್ತೆ. ಒಂದು ಮನುಷ್ಯ ಭೂಮಿ ಮೇಲೆ ಹುಟ್ಟಿದ್ರೆ ಅದ್ರ ಜೊತೆ ಸಮಸ್ಯೆ ಅನ್ನೋದೂ ಬೆನ್ನಿಂದನೇ ಬರುತ್ತೆ. ಈ ಸಮಸ್ಯೆ ಯಾಕೆ ಬಂತು ಅಂತ ಇದನ್ನು ಅರ್ಥ ಮಾಡಿಕೊಂಡ್ರೆ, ಇದ್ರ ಸತ್ಯ ನಿಮಗೆ ಗೊತ್ತಾಯಿತು ಅಂದರೆ ಆವಾಗ ದೇವ್ರನ್ನ ಯಾರೂ ಬೈಕೊಳ್ಳೋಕ್ಕೆ ಹೋಗಲ್ಲ. ಈಗೆಲ್ಲ ಮಾಡ್ತಾ ಇರೋದು ಏನಂದರೆ, ಇನ್ನೊಬ್ಬರು ನೋಡಿ ಬದುಕದೇ ಜೀವನ ಆಗೋಗಿದೆ. ಎಲ್ರಿಗೂ ಆಸೆ ಅನ್ನೋದು ಹುಟ್ಟೋದೇ ಬೇರೊಬ್ಬರು ನೋಡಿ. ಈ ಆಸೆ ಅನ್ನೋದೇ ಮನುಷ್ಯನಿಗೆ ದೊಡ್ಡ ಶತ್ರು. ಮನುಷ್ಯರನ್ನ ಯಾವ ರೀತಿ ಬೇಕಾದರೂ ಬದಲಾಯಿಸುತ್ತೆ. ಇದರಿಂದನೇ ನೀವು ಕಷ್ಟಗಳನ್ನ ಜಾಸ್ತಿ ಮಾಡ್ಕೊಳ್ಳೋದು. ಎಲ್ರಿಗೂ ಕಷ್ಟ ಯಾಕಿರತ್ತೆ ಅಂದರೆ, ಮನುಷ್ಯ ಅಂತ ಹುಟ್ಟಿದ ಮೇಲೆ ಯಾವುದೋ ಒಂದು ರೀತಿ ತಪ್ಪು ಮಾಡೇ ಇರ್ತಾರೆ. ಅದು ಚಿಕ್ಕದೇ ಆಗಿರ್ಬೋದು, ದೊಡ್ಡದೇ ಆಗಿರ್ಬೋದು. ಗೊತ್ತಿದ್ದು ಮಾಡಿದ್ರು ತಪ್ಪೇ, ಗೊತ್ತಿಲ್ಲದೆ ಮಾಡಿದ್ರೇನು ತಪ್ಪೇ. ಅದು ನಾವು ಮಾಡೋ ತಪ್ಪು ತಕ್ಷಣಕ್ಕೆ ಪರಿಣಾಮ ಬಿದ್ದಿಲ್ಲ ಅಂದ್ರೇನು ಅದರ ಪರಿಣಾಮ ಮುಂದೆ ಯಾವತ್ತಾದರೂ ಒಂದು ದಿವಸ ಬಂದೇ ಬರುತ್ತೆ. ನಾವು ಹೋದ ಜನ್ಮದಲ್ಲಿ ಏನು ಕರ್ಮ ಮಾಡಿರ್ತೀವೋ ಗೊತ್ತಿರಲ್ಲ, ಆದರೆ ಈ ಜನ್ಮದಲ್ಲಿ ಕಷ್ಟದ ರೂಪದಲ್ಲಿ ಅನುಭವಿಸ್ತೀವಿ. ಈಗ ನಾವು ಕಷ್ಟ ಪಡ್ತಾ ಇರ್ತೀವಲ್ಲ, ಅದೇ ರೀತಿ ಕರ್ಮನೂ ಕಡಿಮೆ ಆಗ್ತಾ ಬರ್ತಾ ಇರತ್ತೆ. ಅದನ್ನೇ ನಾನು ಹೇಳಿದ್ನಲ್ಲ ಮೊದಲು, ಪ್ರತಿಯೊಬ್ಬ ಮನುಷ್ಯ ತಪ್ಪು ಮಾಡೇ ಮಾಡ್ತಾನೆ, ಅದಕ್ಕೆ ಕಷ್ಟ ಪಡೇ ಪಡ್ತಾರೆ. ಪ್ರತಿಯೊಬ್ಬರಿಗೂ ಯಾವುದೋ ಒಂದು ರೀತಿ ಕಷ್ಟ ಇದ್ದೇ ಇರುತ್ತೆ. ನೋಡಿ, ಈ ಕರ್ಮ ಅನ್ನೋದು ಯಾವ ರೀತಿ ಅಂದರೆ, ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಈಗ ಯಾರೋ ನಮ್ಮ ಮನೆಯಲ್ಲಿ ಒಂದು ಹಿರೀಕರು ಒಂದು ನಾಗರಾವ್ರನ್ನ ಹೊಡೆದಿದ್ದಾರೆ ಅಂದರೆ ಅದು ಎಷ್ಟೋ ಪೀಳಿಗೆಗೂ ದೋಷ ಬರ್ತಾನೆ ಇರುತ್ತೆ. ಇದನ್ನೇ ಕರ್ಮದ ಫಲ ಅಂತ ಹೇಳೋದು. ಹಾಗಂದರೆ ಇದಕ್ಕೆ ಪರಿಹಾರ ಇರಲ್ವಾ? ನಾವು ನಾಗದೋಷದ ಪೂಜೆ ಮಾಡಿಸೋದ್ರಿಂದ, ನಾಗರಕಲ್ಲಿಗೆ ಒಂದು ಹುತ್ತಕ್ಕೆ ಪೂಜೆ ಮಾಡೋದ್ರಿಂದ, ಕುಕ್ಕೆಗೆ ಹೋಗಿ ಈ ದೋಷ ಪರಿಹಾರ ಮಾಡಿಸ್ಕೊಂಡ್ರೆ ಇದಕ್ಕೆ ಪರಿಹಾರ ಸಿಗತ್ತೆ. ಈ ರೀತಿ ನಾವು ಮಾಡಿರೋ ಕರ್ಮಗಳಿಗೂ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಎಷ್ಟೋ ದೇವಸ್ಥಾನಗಳಿಗೆ ಹೋಗ್ತೀವಿ, ಎಷ್ಟೋ ಪೂಜೆಗಳು ಮಾಡ್ತೀವಿ, ಮತ್ತು ಮನೆಯಲ್ಲೂ ಪೂಜೆ ಚೆನ್ನಾಗೇ ಮಾಡ್ತೀವಿ. ಇಷ್ಟು ಪೂಜೆಗಳೆಲ್ಲ ಮಾಡಿದ್ರೂ ನಮ್ಮ ಕಷ್ಟ ಇನ್ನೂ ಹೋಗಲೇ ಇಲ್ವಾ ಅಂತ ಅಂದ್ಕೊಳ್ತೀರಾ. ಇದೆಲ್ಲದರಿಂದ ನೀವು ಮಾಡಿರೋ ಕರ್ಮಗಳು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ರಾಯರು ಹೇಳಿರೋದು ಅದನ್ನೇ. ಈಗ ತುಂಬ ಜನಕ್ಕೆ ಏನಂದರೆ ಮನಸ್ಸಲ್ಲಿರೋದು, ರಾಯರಿಗೆ ನಾವು ಅಷ್ಟು ಪೂಜೆ ಮಾಡ್ತೀವಿ, ನಮಗಿನ್ನೂ ಯಾಕೆ ಕಷ್ಟ ಇದೇ ರೀತಿ ಇದೆ ಅಂದ್ಬಿಟ್ಟು. ಅದಕ್ಕೆಲ್ಲ ಉತ್ತರ ಇದೆ. ನೀವು ರಾಯರ ಪೂಜೆ ಮಾಡೋದ್ರಿಂದ ನಿಮ್ಮ ಕರ್ಮ ಸ್ವಲ್ಪ ಸ್ವಲ್ಪನೇ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ರಾಯರ ಪುಣ್ಯ ನಿಮಗೆ ಕೊಡ್ತಾರೆ. ರಾಯರದು ಕೆಲವೊಂದು ಸೇವೆಗಳಿದೆ. ಈ ಸೇವೆನ ನೀವು ಮಾಡ್ಕೊಂಬಂದರೆ ನಿಮ್ಮ ಕಷ್ಟ ಎಲ್ಲ ಬೇಗ ಪರಿಹಾರ ಆಗುತ್ತೆ. ನನ್ನ ಚಾನಲ್ನಲ್ಲಿ ಒಂದೊಂದೇ ಸೇವೆಗಳು ನಿಮ್ಗೆ ಹೇಳ್ಕೊಂಡು ಬರ್ತಾ ಇದ್ದೀನಿ. ಇದಕ್ಕೆಲ್ಲ ಒಂದೇ ಪರಿಹಾರ, ರಾಯರ ಪೂಜೆ ಮಾಡಿ, ಯಾರಿಗಾದ್ರೂ ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ. ಆಗ ತಾನಾಗೇ ನಿಮ್ಗೆ ಒಳ್ಳೇದಾಗ್ತಾ ಹೋಗುತ್ತೆ. ನನ್ನ ಚಾನಲ್ನಲ್ಲಿ ಇನ್ನು ಮುಂದೆ ರಾಯರಿಗೆ ಯಾವ್ಯಾವ ರೀತಿ ಸೇವೆ ಮಾಡಿದ್ರೆ ಇನ್ನೂ ಬೇಗ ಪ್ರತಿಫಲ ಸಿಗತ್ತೆ ಅಂತ ಹೇಳ್ತೀನಿ. ರಾಯರು ಇದ್ದಾರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.